ಜಾತ್ಯತೀತ ಜನತಾದಳ ಕರ್ನಾಟಕ ಒಂದು ಸಭೆ ನಡೆಸಿದ್ದೀರಾ, ಸಭೆ ನಡೆಸಿದ್ದೀರಾ ಹೇಳಿ ಸರ್, ನಮ್ಮ ಪರಿಚಯ ಮಾಡ್ಕೊಳ್ಳಿ ಸಭೆನ. ನಾನು ವೀರೇಶ್ ಪ್ರಸಾದ್ ಗುಬ್ಬಿ ವೀರಣ್ಣ ಮಾತಾಡ್ತಾ ಇದ್ದೀನಿ. ಸಾಂಸ್ಕೃತಿಕ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರು ಕುಮಾರಣ್ಣವ್ರ ಕಡೆಯಿಂದ ಆದೇಶ ಕೊಡಿಸಿದ್ದಾರೆ. ವಿಶೇಷವಾಗಿ ಕಳೆದ 25 ವರ್ಷಗಳ ನಿರಂತರ ಹೋರಾಟ, ಜನಪದ ಕಲಾವಿದರು, ರಂಗಭೂಮಿ ಕಲಾವಿದರು, ಸಾಹಿತ್ಯ ಕ್ಷೇತ್ರದಲ್ಲಿ ಏನ್ ನಾವು ಹೋರಾಟ ಮಾಡಿದ್ವಿ ಅದನ್ನ ಗುರುತಿಸಿ ಅವರೇ ಕರೆದು, ನಾವು ಯಾವುದೇ ಮನವಿ ಕೊಡದಿದ್ರು ಕೂಡ ವೀರೇಶ್ ಒಬ್ಬ ಹೋರಾಟಗಾರ, ನೀನು 25 ವರ್ಷ ದುಡ್ದಿದೀಯಾ, ಸರ್ಕಾರದಿಂದ ದೂರ ಇದ್ಕೊಂಡು ನೀನೇನೇ ಅಲ್ಲಿ ಕೂಗಾಡಿದ್ರು ಆಗಲ್ಲ, ಬಾಯಿಲಿ ಕೆಲಸ ಮಾಡು, ನಿನ್ನ ಬೇಡಿಕೆ ಏನೇ ಇದ್ರು, ಏನ್ ನಿರಂತರವಾಗಿ 25 ವರ್ಷ ಕಲಾವಿದರಿಗೋಸ್ಕರ ಹೋರಾಟ ಮಾಡಿದ್ಯಾ, ಆ ಬೇಡಿಕೆ ಈಡೇರಿಸೋದಕ್ಕೆ ನಮ್ಮ ಪಕ್ಷ ರೆಡಿ ಇದೆ. ದಯಮಾಡಿ ನೀನು ಜವಾಬ್ದಾರಿ ವಹಿಸ್ಕೊಂಡು ನಮ್ಮ ಸರ್ಕಾರ JDS ಪಕ್ಷ ಬಂದ್ರೆ ಏನೆಲ್ಲ ಮಾಡುತ್ತೆ, ಹಿಂದೆ ಇದ್ದಾಗ ಏನೆಲ್ಲ ಮಾಡಿತ್ತು ಅಂತಕ್ಕಂಥದನ್ನ ಸನ್ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ 50 ಲಕ್ಷ ಜನ ಕಲಾವಿದರ ಪರವಾಗಿ ಕೃಷ್ಣಾರೆಡ್ಡಿ ಸಾಹೇಬರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ತಿಪ್ಪೇಸ್ವಾಮಿ ಅವರು MLC ಅವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತೆ ನನಗೆ ಆದೇಶ ಕೊಟ್ಟಂತಹ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ನಾನು ಅತ್ಯಂತ ವಿನಯಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸ್ತಾ, ಇವು ಇದೀಗ ತಾನೇ ರಾಜ್ಯದಲ್ಲಿ ಪ್ರಮುಖ ಜಿಲ್ಲೆಗಳಿಂದ ಸುಮಾರು 22 ಜಿಲ್ಲೆಗಳಿಂದ ಹಿರಿಯ ಕಲಾವಿದರು, ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಹೋರಾಟಗಾರ ಕಲಾವಿದರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. 22 ಜಿಲ್ಲೆ ಕಲಾವಿದರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಇವತ್ತೇನ್ ನಾವೇನೇ ಹೋರಾಟ ಮಾಡಿದ್ರು ಕೂಡ ನ್ಯಾಯಯುತವಾದಂತ ಬೇಡಿಕೆ, ಕನಿಷ್ಠ ನಮ್ಗೆ ಬಜೆಟ್ ಅಲ್ಲಿ 5,000 ಕೋಟಿ ರೂಪಾಯಿ ಆದ್ರೂ ಕೂಡ ಇವತ್ತು ನ್ಯಾಯಯುತವಾಗಿ ನಮಗೆ ಬರಬೇಕಿತ್ತು. ಆದ್ರೆ ಕೇವಲ 220-230 ಕೋಟಿ ಅಷ್ಟು ದುಡ್ಡನ್ನ ಬಜೆಟ್ ಅಲ್ಲಿ ಹಿಂದಿನ ಸರ್ಕಾರ ಕೊಡ್ತಾ ಬಂದಿದೆ. ನಾವು ಕೂಡ ನೇರವಾಗಿ ಮನವಿಯನ್ನ ಮಾಡಿ ಹೋರಾಟವನ್ನು ಮಾಡಿ, ಫ್ರೀಡಂ ಪಾರ್ಕ್ ಅಲ್ಲಿ 8,000 ಜನ ಸೇರಿಸಿ ಹೋರಾಟ ಮಾಡಿ, ಟೌನ್ ಹಾಲ್ ಸರ್ಕಲ್ ಅಲ್ಲಿ ಹೋರಾಟ ಮಾಡಿ 4,500 ಕೋಟಿ ರೂಪಾಯಿ ಅನುದಾನ ಬಜೆಟ್ ಅಲ್ಲಿ ಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಆದ್ರೆ ಅದು ಯಾಕೋ ಗೊತ್ತಿಲ್ಲ. ಅವರೆಲ್ಲ ಬಹಳ ದೊಡ್ಡ ಮಟ್ಟದ ಅನುಭವ ಇರತಕ್ಕಂತ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು, ಸಚಿವರೆಲ್ಲ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ನಮ್ಮ ರಾಜ್ಯದ ಕಲಾವಿದರು ಇನ್ನೂ ಕೂಡ ತೀವ್ರಗತಿನಲ್ಲಿ ಸಂಘಟನೆ ಹೋರಾಟ ಮಾಡ್ಬೇಕಿದೆ. ನ್ಯಾಯಯುತವಾಗಿ ಏನು 5,000 ಕೋಟಿ ಮುಂದಿನ ಬಜೆಟ್ 5 ಲಕ್ಷ ಕೋಟಿ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿದ್ದಾರೆ. ಅದರಲ್ಲಿ 5,000 ಕೋಟಿ ಕೊಟ್ಟರೆ ಅದು ನಿಜವಾದ ಪಾಲಾಗುತ್ತೆ. ಇಲ್ಲದೆ ಇದ್ರೆ ನಮ್ಮ ಹೋರಾಟ ನಡೆಯುತ್ತೆ. ಇದೀಗ ತಾನೇ ನಮ್ಮ ಸಾಹೇಬರು ಹೇಳಿದ್ರು, ಕನಿಷ್ಠ 1,000 ಕೋಟಿನಾದ್ರೂ ಕೂಡ ನಮ್ಮ ಕುಮಾರಣ್ಣವ್ರಿಗೆ ಹೇಳಿ ಕಲಾವಿದರಿಗೆ ನಾವು ಕೊಡಿಸ್ತೀವಿ. ಕಲಾವಿದರ ಕುಟುಂಬದ ಜೀವನ ಭದ್ರತೆಗೆ ಏನ್ 20 ಬೇಡಿಕೆಗಳಿದೆ, ನಿಮ್ಮೆಲ್ಲಾ ಬೇಡಿಕೆ ಈಡೇರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು ಕೋರ್ ಕಮಿಟಿ ಅಧ್ಯಕ್ಷ ಹೇಳಿದ್ದಾರೆ. ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ರಾಜ್ಯದ ಕಲಾವಿದರು, ಜನಪದ ಕಲಾವಿದರು, ರಂಗಭೂಮಿ ಕಲಾವಿದರು, ಮಹಿಳಾ ಕಲಾವಿದರು ಇದನ್ನ ಅರ್ಥ ಮಾಡ್ಕೊಂಡು ಕಲಾವಿದರ ಕುಟುಂಬಕ್ಕೆ ಜೀವನ ಭದ್ರತೆ ಏನಾದ್ರೂ ಬೇಕಾದ್ರೆ ಒಂದೇ ಪರಿಹಾರ ಕುಮಾರಣ್ಣ ಸರ್ಕಾರ. ಕಲಾವಿದರಿಗೆ ಒಂದೇ ಪರಿಹಾರ, ಕಲಾವಿದರ ಬೇಡಿಕೆಗೆ ಒಂದೇ ಪರಿಹಾರ ಕುಮಾರಣ್ಣವ್ರ ಸರ್ಕಾರ. ಭಾರತ್ ಮಾತಾ ಕಿ. ಇನ್ನೊಂದು ವಿಷಯ ಸರ್, ವಿಶೇಷವಾಗಿ ಜಾನಪದ ಗೀತೆಗಳು, ಜಾನಪದ ಕಲ್ಯಾಣ 1000 ಇತಿಹಾಸ ಇದೆ. ಬಟ್ ಆದ್ರೆ ಇವಾಗ ಏನಿರೋ ಕಲಾವಿದರು ಅವ್ರ ಮಕ್ಕಳು ಗ್ರಾಜುಯೇಟ್ಸ್ ಅವ್ರಿಗೆ ಏನಾದ್ರು ಸರ್ಕಾರದಲ್ಲಿ ಏನಾದ್ರು ಉನ್ನತ ಮಟ್ಟದ ಸ್ಥಾನಮಾನಗಳು, ಸರ್ಕಾರಿ ಕೆಲಸ ಕೊಡೋ ರೀತಿ ಏನಾದ್ರು ನೋಡಿ, ಕಲಾವಿದರಿಗೆ ಗ್ರಾಮೀಣ ಭಾಗದ ಕಲಾವಿದರನ್ನ ಕಡೆಗಣಿಸ್ಕೊಂತ ಬರ್ತಕ್ಕಂಥ ಸರ್ಕಾರಗಳು ಕೇವಲ ಚಲನಚಿತ್ರದಲ್ಲಿ ಅಭಿನಯ ಮಾಡಿ ಒಂದು ಹೆಸರು ಮಾಡಿರ್ತಕ್ಕಂಥವ್ರನ್ನೇ ಕರ್ಕೊಂಡ್ಬಂದು ಕುಂಡ್ರಿಸಿ MLA ಆಗ್ಬೋದು, MLC ಆಗ್ಬೋದು, ಸಚಿವರಾಗ್ಬೋದು ಅಂತ ಸ್ಥಾನಗಳನ್ನ ಮತ್ತೆ ಬೋರ್ಡ್ ಕಮಿಟಿಗಳು ಏನೇನಿದೆ ಅದಕ್ಕೆಲ್ಲ ಚಲನಚಿತ್ರದಲ್ಲಿ ಧಾರಾವಾಹಿನಲ್ಲಿ ಮಾಡಿರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಕುಂಡ್ರಿಸಿರ್ತಕ್ಕಂಥದ್ದು. ನೈಜ ಕಲಾವಿದರು ಏನಿದ್ದಾರೆ, ಗ್ರಾಮೀಣ ಭಾಗದ ಕಲಾವಿದರು, ವೀರಗಾಸೆ ಇರ್ಬೋದು, ತಮಟೆ ಒಡೆಯರ್ ಇರ್ಬೋದು, ಡೋಲ್ ಇರ್ಬೋದು, ಪಟ ಕುಣಿತ ಕಲಾವಿದರು, ಇವ್ರನ್ನೆಲ್ಲ ಕಡೆಗಣಿಸ್ಕೊಂಡ್ ಬಂದಿರ್ತಕ್ಕಂಥದ್ದು. ಅವ್ರ ಕುಟುಂಬಕ್ಕೆ ಭದ್ರತೆ ಇಲ್ಲ. ಇವತ್ತೇನ್ ತಮಟೆ ಹೊಡಿತಕ್ಕಂಥ ಒಬ್ಬ ಕಲಾವಿದ ಅವ್ರ ಮಕ್ಳ ಕಾಲಕ್ಕೆ ನೀನ್ ತಮಟೆ ಹೊಡಿಬೇಡಪ್ಪ, ಬೇರೆ ಏನೋ ಜೀವನ ನೋಡ್ಕೋ, ಬೆಂಗಳೂರಲ್ಲಿ ಆಟ ಫ್ಯಾಕ್ಟ್ರಿ ಸೇರಿಸ್ಕೋ ಅಂತ ಹೇಳೋಂತ ಕಾಲಕ್ಕೆ ಬಂದೆ. ವಯಸ್ಸಾಯ್ತು, ತಮಟೆ ಹೊಡೆದು ಕೈ ಆಗಲ್ಲ, ಮಂಡಿ ಆಗಲ್ಲ, ಪಟ ಕುಣಿತ ಭಯ ಆಗುತ್ತೆ. ಪಟ ಕುಣಿದವ್ರು ನೋಡಿದ್ರೆ ಕೆಂಪೇಗೌಡರದು ಸ್ಟ್ಯಾಚ್ಯೂ ಉದ್ಘಾಟನೆ ಸಂದರ್ಭದಲ್ಲಿ ಒಬ್ಬ ಯುವ ಕಲಾವಿದ ಆ ಕೆಂಪೇಗೌಡ ಉತ್ಸವದಲ್ಲಿ ಒಂದು ಏಣಿ ಹಾಕೊಂಡು ಪಟ ಕುಣಿಸೋ ಒಂದು ಸಂದರ್ಭದಲ್ಲಿ ಬಿದ್ದ್ಬಿಟ್ಟು ಮಂಡಿ ಎಲ್ಲ ತಲೆ ಎಲ್ಲ ಒಡೆದೋಗಿ ಸ್ಪಾಟ್ ಅಲ್ಲಿ ಸಾವನ್ನ ಅನುಭವಿಸಿರ್ತಕ್ಕಂಥದ್ದು. ಇದರಿಂದ ಕಲಾವಿದರಿಗೆ ಜೀವನದ ಭದ್ರತೆ, ಅಭದ್ರತೆ ಕಾಡ್ತಾ ಐತೆ. ಇವೆಲ್ಲ ನಿವಾರಣೆ ಆಗ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇನ್ನು ಮುಂದೆ ಕಲೆ ಉಳಿಬೇಕು, ಬೆಳಿಬೇಕು, ಮುಂದಿನ ಪೀಳಿಗೆ ಕಲೆ ಕೊಂಡೋಗ್ಬೇಕು ಅಂದ್ರೆ ನಮ್ಮ ನ್ಯಾಯಯುತವಾದಂತ ಎಲ್ಲಾ ಬೇಡಿಕೆಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಾಂತರ ಸರ್ಕಾರ ಈಡೇರಿಸಬೇಕು. ಇಲ್ಲಾಂದ್ರೆ ರಾಜ್ಯಾದ್ಯಂತ ಅತ್ಯಂತ ಪ್ರಬಲವಾಗಿ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ.